ಹೆಲೋ ಎವ್ರಿವನ್, ಮನೇಲೇ ನ್ಯಾಚುರಲ್ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಹೇರ್ ಗ್ರೋತಿ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ನಾವು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕೊಕೊನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಕರಿ ಲೀವ್ಸ್ ಹಾಕ್ಕೊಳ್ಬೇಕು. ಮೆಂತ್ಯ ಹಾಕೊಳ್ಳೋಣ ಸ್ವಲ್ಪ, ಮತ್ತು ಮೆಂತ್ಯ ಸೊಪ್ಪು ಒಣಗಿಸಿರೋದು ಸ್ವಲ್ಪ ಹಾಕೊಳ್ಳೋಣ, ಮತ್ತು ಸ್ಮಾಲ್ ಆನಿಯನ್ಸ್ ಹಾಕ್ಕೊಳ್ಬೇಕು. ಕಟ್ ಮಾಡ್ಕೊಂಡಿರೋಂಥ ಬೆಟ್ಟದ ನೆಲ್ಲಿಕಾಯಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೊಂದು 3 ತೊಗೊಂಡಿದ್ದೆ. ಮತ್ತು ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ತೊಗೊಳ್ಳಿ, ಮತ್ತು ಅಲೋವೆರಾ ಮತ್ತು ರೋಸ್ಮೆರಿ ಲೀಫ್ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇದನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ವಿಳ್ಯದೆಲೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಬಾಣಲಿ ದೊಡ್ಡ ತೊಗೊಂಡಿರಬೇಕು, ಯಾಕಂದರೆ ಸ್ವಲ್ಪ ಹಸಿದೆ ಹಾಕಿರೋದ್ರಿಂದ ಆಯಿಲೆಲ್ಲ ನೊರೆ ಬರೋ ಥರ ಆಗ್ತಾ ಇರುತ್ತೆ. ಇದನ್ನು ಆಲ್ಮೋಸ್ಟ್ ಒನ್ ಅವರ್ 1.5 ಅವರ್ ಹೀಗೆ ಬಾಯ್ಲ್ ಮಾಡಬೇಕು. ಎಲ್ಲ ಕಾಯ್ದು ಎಣ್ಣೆ ಫುಲ್ ಕಲರ್ ಟರ್ನ್ ಆಗುತ್ತೆ, ಈ ಥರ ಗ್ರೀನಿಶ್ ಆಗುತ್ತೆ. ಅದನ್ನು ಒಂದು ಪಾತ್ರೆಗೆ, ಒಂದು ಸ್ಟೀಲ್ ಪಾತ್ರೆಗೆ ಫಸ್ಟು ಫಿಲ್ಟರ್ ಮಾಡ್ಕೊಳ್ಳಿ. ಒಂದು ವೈಟ್ ಬಟ್ಟೆ ತೊಗೊಂಡು ಅದರೊಳಗೆ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ. ನಿಧಾನ ಫಿಲ್ಟರ್ ಮಾಡ್ಕೊಳ್ಳಿ. ಅದರಲ್ಲಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವುದು ಮಿಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಿಲ್ಟರ್ ಮಾಡ್ಕೊತೀವಿ. ಫಿಲ್ಟರ್ ಮಾಡಿ ಆದಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಒಂದು ಬಾಟಲ್ಗೆ ಹಾಕಿ ನಾವು ಸ್ಟೋರ್ ಮಾಡ್ಕೊಳ್ಬೇಕು. ಈ ಆಯಿಲ್ ಪ್ರಿಪ್ರೇಷನ್ಗೆ ಎಲ್ಲ ನ್ಯಾಚುರಲ್ ಯೂಸ್ ಮಾಡಿರೋದ್ರಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿರಲ್ಲ, ಯಾವುದು ಕೆಮಿಕಲ್ ಎಲ್ಲ ಏನು ಯೂಸ್ ಮಾಡಿಲ್ಲ ನಾವು. ಸೊ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಕೂಡ ಆಗುತ್ತೆ. ಯೂಸ್ ಮಾಡಿ, ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸ್ಮೈಲಿಂಗ್. ಬಾಯ್.